HT7676 ಇರಬೇಕು. ಈಗ ಆಲ್ರೆಡಿ 2ನೇ ಸರಿ ನೋಡ್ತಾ ಇರೋದು ಗುರು. ಆ ಕಡೆಯಿಂದ ಈ ಕಡೆಗೆ ಹೋದ ಒಂದು ಸರಿ, ಈಗ 2ನೇ ಸರಿ ಆ ಕಡೆಗೆ ಹೋಗ್ತಾ ಇರೋದು. ಸುಮ್ಮನೆ ಮುಂದೆ ಓಡಾಡುತ್ತೆ ಮುಂಡೆದಂಗೆ. ಪಾರ್ಕಲ್ಲೂ ಅಷ್ಟೇ, ಇಲ್ಲಿ ಅವನ್ನ ಇದ್ರ ಹತ್ರನೂ ಕವರ್ JK ಗ್ರೌಂಡ್ ಹತ್ರನೂ ಕವರ್ ಮಾಡಿದ್ದೀನಿ. JK ಗ್ರೌಂಡ್ ಹತ್ರ, KR ಹಾಸ್ಪಿಟ್ಲ್ ಹತ್ರ. ಪಾರ್ಕಲ್ಲಂತೂ ನಾನು ಎಲ್ಲಿ ಕುತ್ಕೋತೀನಿ ಅಲ್ಲೇ ಬಂದು ಕುತ್ಕೊಳ್ತಾನೆ. ಒಂದ್ಸರಿ ನಾನು ಕುತ್ಕೊಂಡಿದ್ದಾಗ ಪಕ್ಕ ಬಂದು ಗಲಾಟೆಯೇ ಮಾಡಿದೆ. ಬಟ್ ಇದಾವ ಮಲಿಕೊಂಡಿದ್ದಾರಲ್ಲ ಎದಳ್ಳಿ, ನಾನು ಇಲ್ಲ ಮಲಿಕೊಂಡಿದ್ದಿಲ್ಲ. ನಾನು ವಸ್ತುಗಳನ್ನೆಲ್ಲ ಹರಡ್ಕೊಂಡಿದ್ದೆ, ಅಂದರೆ ಬೆಂಚ್ ಮೇಲೆ ಸುತ್ತಮುತ್ತ ಎಲ್ಲ ಇಟ್ಟಿದ್ದೆ. ಸೊ ಇದಕ್ಕೆಲ್ಲ ಅಗ್ಗಿಟ್ಟಿದ್ದೀರಾ, ಎಲ್ಲ ಎತ್ಕೊಳ್ಳಿ ನಾವು ಕುತ್ಕೋಬೇಕು ಅಂತ ಗಲಾಟೆ ಮಾಡಿದ್ದೆ. ಬಟ್ ಅದು ಹೊರಗೇನೆ ಜನ ಸೊನ್ನೆ ಮಾಡ್ಬಿಡೋದ. ಏನೇನೋ ಕೇಳ್ತಾರಲ್ಲ ಹಾಕೋದು ನಿಂತ್ಕೊಳಕ್ಕೆ ಬಿಡೋಲ್ಲ ಗುರು. ಬಡೀತವೆ ಇವು. ಇವನು ಪೊಲೀಸವ್ರೇನು ಸೊನ್ನೆ ಮಾಡ್ಬಿಟ್ಟೋದ್ನಲ್ಲ. ಹಾಂ ಆಟೋ ಪಾರ್ಕಲ್ಲಿ ಕುತ್ಕೋತಾರಲ್ಲ ಅವರು, ಮಹೇಶ ಸುರೇಶ್ ಅವ್ರುಗಳಿದಾರಲ್ಲ ಅವ್ರ ಕಡೆ ಅವರು. ಇಲ್ಲೊಬ್ಬ ಬಂದು ಇಳ್ದಾಡ್ತಾವಳಲ್ಲ ಇವಳು. ಇಲ್ಲಿ ಆ್ಯಕ್ಚುಲಿ ಬಸ್ಸಿಂದ ಇಳಿದಿದ್ದು ಕೆಳಗಡೆಗೆ. ಬಸ್ಸಿಂದ ಇಳಿಬೇಕಾದ್ರೆ ಹಿಂಗೆ ಟಚ್ ಮಾಡ್ಕೊಂಡು ಹೋಗೋ ಥರ, ಹತ್ತಿರ್ಸ್ಕೊಂಡು ಹೋಗೋ ಥರ ಬಂದಿದ್ದು. ಈಗ ನಿಂತ್ಕೊಂಡು ನೆಲ್ದಾಡ್ತಾವಳೆ. ಇಲ್ಲಿ ನೋಡೋದಕ್ಕೆ ನಮ್ಮ ಅಜ್ಜಿ ಮನೆ ಮುಂದ್ಗಡೆ ಒಂದು ಫ್ಯಾಮಿಲಿ ಇದ್ದಾರಲ್ಲ, ಇಬ್ಬರು ಹುಡುಗರು ಮತ್ತು ಒಬ್ಬಳಮ್ಮ. ಯಾವುದೋ ಸ್ಕೂಲಲ್ಲಿ ವಿವೇಕಾನಂದ ಸ್ಕೂಲ್ ಇರಬೇಕು, ಎಲ್ಲೋ ಅಡುಗೆ ಕೆಲ್ಸಕ್ಕೆ ಅಮ್ಮ. ಆ ಅಮ್ಮ ಥರ ಐತೆ. ಅದೇ ಫೋನಲ್ಲಿ ಮಾತಾಡ್ತಿರ್ತಾಳೆ ಯಾವಾಗಲಿಲ್ಲ. ಎಕ್ಸಾಕ್ಟ್ಲಿ ಆ ಥರ ಮಾಡೋದು. ಅಷ್ಟೊತ್ತಿಂದ ನೋಟಿಸ್ ಮಾಡ್ತಿರೋದೊಂದು ವಿಷಯ ಏನಂದರೆ ಮಳೆ. ವೈಫೈ ಈ ಕಡೆ ಕುತ್ಕೊಂಡ್ರೆ ಸಿಕ್ಕಾಪಟ್ಟೆ ಕಡಿಮೆ ಸಿಗುತ್ತೆ, 10 Mbps ಸ್ಪೀಡ್ ಸಿಗುತ್ತೆ. ಆ ಕಡೆ ಹೋದರೆ ಸ್ಪೀಡ್ ಇದೆ. ಸೊ ಅದಕ್ಕೋಸ್ಕರ ಆ ಕಡೆ ನಿಂತ್ಕೊಳ್ತಿದ್ದೆ. ಸೊ ಆ ಕಡೆ ನಿಂತ್ಕೊಂಡ್ರೆ ಮಳೆ ಬರ್ತಾ ಇರಲಿಲ್ಲ. ಈ ಕಡೆ ಬಂದ ತಕ್ಷಣವೇ ಮಳೆ ಬರುತ್ತೆ. ಈಗ ಆಲ್ರೆಡಿ 2 ಸರಿ ಕೂತ್ಕೊಂಡೆ. ಅಲ್ಲಿ ನಿಂತು ಸಾಕಾಯಿತು. ಸೊ ಒಂದು ಸ್ವಲ್ಪ ಏನೋ ಲಾಗಿನ್ ಆಗಬೇಕಾಗಿತ್ತು. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡ್ದಂಗೂ ಆಗುತ್ತೆ. ಲಾಗಿನ್ ಆಗೋದಕ್ಕೆ ಹೈ ಸ್ಪೀಡ್ ಇಂಟರ್ನೆಟ್ ಏನು ಬೇಕಿಲ್ವಲ್ಲ, ಅದಕ್ಕೋಸ್ಕರ ಈ ಕಡೆ ಬಂದು ಕೂತ್ಕೊಂಡೆ. ಸೊ ಮಳೆ ಬರ್ತು. 2 ಸರಿ ಹಂಗೆ ಮಾಡಿದೆ. 2 ಸರಿ ಹಿಂಗೆ ಮಳೆ. ಅಲ್ಲಿ ಗೋಡೌನ್ ಫಾರ್ಮುಲಾ ಅದು 2 ಸರಿ ಮಳೆ ಹಿಂಗೆ ಆಗ್ತಾಯಿದೆ. ಅಂದರೆ ಮಳೆ ಬರುತ್ತೆ. ಈ ಕಡೆ ಬಂದರೆ ಮಳೆ ಬರುತ್ತೆ, ಆ ಕಡೆ ಹೋದರೆ ಮಳೆ ಬರಲ್ಲ. ಆ ಥರ ಎವನಿಶ್. ಮ್ಯಾಪ್ ಅಟ್ಲಾಸ್ ಎಷ್ಟು ಚೆನ್ನಾಗಿ ರಾಂಗ್ ವೇದಲ್ಲಿ ನಿಲ್ಲಿಸೋಣ ಗಾಡಿನ. ಅದು ಅಲ್ಲದೆ ಎಷ್ಟು ದೂರದಲ್ಲಿ ನಿಲ್ಲಿಸೋಣ, ಸೈಡ್ಗಾರ ನಿಲ್ಲಿಸೋಣ ನೋಡಿ. KZ9JV 3771. ಮಳೆ ನೋಡಿ, ಮಳೆ ಈ ಕಡೆ ಬಂದು ಕೂತ್ಕೊಂಡ್ರೆ ಮಳೆ ಬರ್ತದೆ. ಇವನೇನು ಮಾಡ್ತಾನೆ ಗೊತ್ತಾ, ಪಾದಗಳು ಇವನು ಬಂದು ನಿಂತ್ಕೊತಾನಲ್ಲ ಗಾಡೀಲಿ, ತೊಡೆ ತರ್ತಾನೆ. ಅಂದರೆ ಕಾಲು ಕುತ್ಕೊಂಡ್ರೆ ಮಳೆ ಬರ್ತಾ ಇದೆ ಅಂತ ಅರ್ಥ. ನಾನು ಬಂದು ಕುತ್ಕೊಂಡ್ರೆ ಮಳೆ ಬರುತ್ತೆ, ನಿಂತ್ಕೊಳ್ಳಿ ಅಂತ. ಸೊ ನಿಂತ್ಕೊಂಡ್ರೆ ಮಳೆ ಬರಲ್ಲ, ಕುತ್ಕೊಂಡ್ರೆ ಮಳೆ ಬರ್ತದೆ. ಇಲ್ಲಿ ಯಾವಾಗಲೂ ಕಿರಿಕ್ ಮಾಡಿಸಿದ್ನಲ್ಲ ಬಳ್ಳಿ ಮಗ ಒಳಗೆ ಹೋಗ್ಬಿಡ ಎಲ್ಲ ಬರೋ
ಸೇಬ್ ಇದೆಯಲ್ಲ ಈ ಸೇಬ್ದ ತಿರ್ಬಿಟ್ಟು ಎಸ್ದ ಸುಳ ಮಗ ಹೊರಗಡೆ ಕೂತ್ಕೊಂಡು ಹೋಗಲ್ಲ ಹೋಗಿ ಆಂಧ್ರ ಪ್ರದೇಶ್ ಗಾಡಿ AP39 SA 950 ಗಾಡಿ. ಎಷ್ಟು ಕ್ಲೋಸ್ ಅಪ್ಪಲ್ಲ ಹೋಯ್ತಾ ನೀವು ಸುಮ್ಮನೆ ಮುಂಚೆ ಟೈಟ್ ಆಗ್ತೀವಿ ಮಾತ್ರ ಇಲ್ಲಿ ಸಾಬಾನು ತೋರ್ಸಕ್ಕೊಡ್ತಾರೆ. ಆ್ಯಕ್ಚುಲಿ ನಾನು ಇವತ್ತು ಊಟಕ್ಕೆ ಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ವೈಫೈ ಎಲ್ಲ ಸಿಕ್ಕಾಪಟ್ಟೆ ಸ್ಲೋ ಮಾಡಿಬಿಟ್ಟಿದ್ರು. ಸೊ ಹೆಂಗಿದ್ರು ಪ್ರಿಂಟೌಟ್ ತೊಗೊಳಕ್ಕೆ ಇಲ್ಲಿವರೆಗೆ ಬರಲೇಬೇಕಿತ್ತು. ಸೊ ನೋಡೋದ ಅನ್ಕೊಬಂದೆ. ಮೂಗು ಮುರಿತಾನೆ ಅಂದರೆ ಮೂತಿ ತಿವಿಯೋದು ಅಂತಲ್ಲ, ತಿವಿಯೋದು ಅಲ್ಲ, ಏನದು ಮೂಗು ಮುರಿಯೋದು ಅಂದರೆ ಸೋಡು ಮುಖನ ಹಿಂಗೆ ಮಾಡ್ತಾರಲ್ಲ ಆ ಥರ ತಿರುಗಿಸ್ತಾರಲ್ಲ, ಆ ಥರ ಬಾಯಿ ತಿರುಗಿಸ್ತಾರಲ್ಲ, ಹೆಣ್ಮಕ್ಳು ಸಹ ಕಾಮನಾಗಿ ಮಾಡ್ತಾರಲ್ಲ ಆ ಥರ. ದೇವಸ್ಥಾನ ಮುಂದೆ ಬೆಳಿಗ್ಗೆ ಕವರ್ ಮಾಡಿದ್ದೀನಿ ವೀಡಿಯೋ. ಆ್ಯಕ್ಚುಲಿ ಅವನ್ನ ಮುಂದೆ ಓಡಾಡ್ತಾ ಇದ್ನಲ್ಲ, 2ನೇ ಸರಿ ಓಡಾಡ್ತಿರೋದು ಇವನು ಅಂತ ಕವರ್ ಮಾಡೋದಲ್ಲ. ಅವನು ಅಲ್ಲಿ ಬಂದು ನಿಂತ್ಕೊಂಡಿರೋ ಹೋಂಡಾ ಆ್ಯಕ್ಟಿವಾದಲ್ಲಿ ಹಿಂದೆ ನಿಂತಿದ್ದಾನೆ. ಅಲ್ಲಿ ಆ ಮರಸ ಪಕ್ಕದಲ್ಲೇ ಇದ್ದಾನೆ. ಆ್ಯಕ್ಚುಲಿ ಝೂಮ್ ಹಾಕಿದ್ರೆ ಕಾಣುತ್ತೆ, ಆದರೆ ಇದರಲ್ಲಿ ಕಾಣೋದಿಲ್ಲ. ಫ್ಯಾಕ್ಟ್ ಏನಂದರೆ ಅವನು JK ಗ್ರೌಂಡ್ಸ್ ಹತ್ರ, KR ಹಾಸ್ಪಿಟ್ಲ್ ಹತ್ರ, ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲಿ ಮುಂದೆ ಇದೆಯಲ್ಲ ಅಲ್ಲಿ ಆ ಕಡೆ ನಿಂತ್ಕೊಳ್ತಾರಲ್ಲ ಅಲ್ಲಿ, ಮತ್ತು ಅಲ್ಲಿ ಫಸ್ಟ್ ಬೆಂಚ್ ಇದೆಯಲ್ಲ, ಫಸ್ಟ್ ಬೆಂಚಲ್ಲಿ ಒಂದು ಸರಿ ಬಂದು ಗಲಾಟೆ ಮಾಡಿದ್ದ. ಸೊ ಆ ಬೋಳಿ ಮಗ ಅವನು ಅಲ್ಲಿ ನಿಂತ್ಕೊಂಡು ಅವನು ಸುಮ್ಮನೆ ಅಲ್ಲಿ ಹಿಂದೆಗಡೆ ಅಲ್ಲೇ ಬ್ಯಾನರ್ ಇದೆಯಲ್ಲ, ಕಬ್ಬಣದ್ದು ಗ್ರಿಲ್ ಇದೆಯಲ್ಲ ಅಲ್ಲಿ ಇದು ಐತಲ್ಲ, ಯಾವುದು ಸ್ವರಾಜ್ ಫೋರ್ಸ್ ಟೆಂಪೋ ಟ್ರಾವೆಲ್ ಐತಲ್ಲ ಅವಾಗ ಆ ಸ್ಪಾಟಲ್ಲಿ ಬರ್ತಾನೆ ಅನ್ಸುತ್ತೆ ಒಳಕ್ಕೆ. ನೋಡೋಣ. ಆ್ಯಕ್ಚುಲಿ ನಾನು ಮಲಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ಕೊಳ್ತೀನಿ. ನಾನು ಮಲಗಿಲ್ಲ, ಕೆಲಸ ಮಾಡ್ತಾಯಿದ್ದೆ. ಸೊ ಅವನು ಮಲಗಿದ್ರೆ ಬಂದಿದ್ದೆ, ಸೊ ಕಿರಿಕ್ ಮಾಡೋ ಪ್ಲ್ಯಾನ್ ಅಂತ ಅಂದ್ಕೊಳ್ತೀನಿ. ಅವನು ಬಡ್ಡಿ ಮಗಂದು ಆ್ಯಕ್ಚುಲಿ ಇಬ್ಬರು ಪುಕ್ಸಟೆ ಪ್ರಚಾರ. ಆ ಕಡೆ ಕೂತಿದ್ದಾನಲ್ಲ, ಆ ಕಡೆ ಲಾಸ್ಟು ಅವನದು ಪುಕ್ಸಟೆ ಪ್ರಚಾರ. ಗೋಡೌನ್ ಫಾರ್ಮುಲಾ ಅಂತ, ಯಾರು ಗೋಡೌನಿಗೆ ಹೋಗೋಕ್ಕೋ ಗೊತ್ತಿಲ್ಲ. ಅವಳೇ ಒಂದು ಯಾರಾದ್ರೂ ತುಂಬ ಅಂತೇಳಿ ಅನಿಸುತ್ತೆ ವ್ಯಾಗನರ್ ಪೊಡೆಯರ್ಸ್ತು ಅವನದು ಇಲ್ಲ. ಆ ಕಡೆ ಎಲ್ಲ ಅಯ್ಯೋ ಶಿವನೇ, ಅಲ್ಲಿಗರು ಅಲ್ಲಿ ವಾಕ್ ಮಾಡ್ತಾರ. ನಾನು ಇಲ್ಲ ಆ್ಯಕ್ಚುಲಿ ಗಾಡಿಯಲ್ಲಿ ನಿಲ್ತಾನೆ, ಆ ಕಡೆ ನಿಂತಿರ್ತಾನೆ ಅನ್ಕೊಳ್ತೀನಿ. ಈ ಕಡೆ ಬರ್ತಾನೆ, ಅಲ್ಲಿ ಹೋಗ್ತಾ ಇದ್ದಾನೆ ಅವನು, ಅಲ್ಲಿ ವಾಕ್ ಹೋಗ್ತಿದ್ದಾನೆ ನೋಡಿದ್ರು. ಅದ್ರ ಹತ್ರ KR ಹಾಸ್ಪಿಟ್ಲ್ ಹತ್ರ, JK ಗ್ರೌಂಡ್ ಹತ್ರ, ಮತ್ತು ಇದು ಗಾಂಧಿ ಪಾರ್ಕ್ ಹತ್ರ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಎಲ್ಲ ಕಡೆ ಕಾಣಿಸ್ಕೊಳ್ತಿದ್ದೆ. ನಾವು ಇಲ್ಲಿ ಕಾಣಿಸ್ಕೊಳ್ತೀನಿ. ಆ್ಯಕ್ಚುಲಿ 2ನೇ ಸರಿ ಕಾಣಿಸ್ಕೊಳ್ತಿದ್ದೆ ಈ ಸ್ಪಾಟಲ್ಲಿ. ಅಲ್ಲಿ ಪ್ರಕಾಶ್ ಬರ್ತಾನೆ ಅಂದ್ಬಿಟ್ಟು ನಾನು ಅವನ ಜೊತೆ ಹೋಗೋಕ್ಕೆ ಅಂತ ನಾನು ಇಲ್ಲಿಗೆ ಬಂದೆ. ಸೊ ಅವ್ನು ಕೂತ್ಕೊಳ್ತಾ ಇದ್ದಾನೆ. ಆ್ಯಕ್ಚುಲಿ ನಾವು ಅವನಿಗೋಸ್ಕರ ವಿಡಿಯೋ ಕವರ್ ಮಾಡೋಕ್ಕೆ ಹೋಗಿಲ್ಲ. ಆ ಕಡೆ ಲಾಸ್ಟೇ ಕೂತ್ಕೊಂಡಿರೋನು ಪುಕ್ಸಟೆ ಕೆಲಸ ಮಾಡ್ತಾ ಇದ್ದಾನೆ. ಇವ್ನು ಮಧ್ಯದೊಂದು ಸೆಂಟ್ರವನು ಹಾಕ್ಕೊಡ್ತಿರೋದು, ಸೆಂಟ್ರವನ್ನು ಕಿರಿಕ್ ಮಾಡ್ತಾ ಇರೋದು ಸೌಂಡ್ ಪ್ಲೇ ಮಾಡಿಕೊಂಡು. ನಾನು ಇವನಿಗೆ ಕವರ್ ಮಾಡಿದಾಗ ಅವ್ನು ಪಕ್ಕದಲ್ಲಿರೋನು ಕಾಣ್ತಾನೆ. ಸೊ ಅವ್ನು ಪುಕ್ಸಟೆ ಪ್ರಚಾರ ಟ್ರೈ ಮಾಡ್ತಾನೆ, ಇವನು ಅವ್ನಿಗೆ ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಾ ಇರೋದು. ಒಳ್ಳೆಯ ಸಮಯ ಆಗ್ತದೆ. ಗಲ್ಫ್ ಕೊಟ್ಟವನು ಕೊಡ್ತೀನಿ, ನಾವು ಶೋರ್ ಗಲ್ಫ್ ಕೊಟ್ಟವನು ಹೇಳಬೇಕು. ಬೆಳಗ್ಗೆ ಸುಮಾರು ಜನ ಸಿಕ್ಕಿದ್ರು ಗಲ್ಫ್ ಕೊಟ್ಟವರು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ತಿನ್ನಲ್ಲ ಅವಾಗ. ಇವನ್ ಸೌಂಡ್ ಮಾಡ್ತಾ ಇರೋದು. ಈ ಫೋನ್ ಕಟ್ ಮಾಡಿಬಿಟ್ಟು ಯಾರ ಜೊತೆ ನಾನು ಫೋನಲ್ಲಿ ಮಾತಾಡ್ತಿದ್ದೇನು ಅಂದರೆ ಅಲ್ಲಿ ಕೂತಿದ್ರಲ್ಲ ಭಿಕ್ಷಾ ಬೇಡವ್ರು ಹಂಗೆ ಅಂತ ಬೈತಾ ಇರೋದೇನೋ.